ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಾಗಿದ್ದಂತ ಸಭೆ, ಆ ಸಭೆಯಲ್ಲಿ ಬಡಗಳ ಬಡಿದಾಟ ಆಗ್ಬಿಟ್ಟಿದೆ ಅಂತೆ. ಬೈಂದೂರು ಏತ ನೀರಾವರಿ ಸಭೆಯಲ್ಲಿ ಹೊಡೆದಾಡಿಕೊಂಡಿದೆ 2 ಮನೆಗಳು. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಕಂಬದ ಕೋಟೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಹೇರಂಜಾಲು ಏತ ನೀರಾವರಿ ಯೋಜನೆ ವೈಫಲ್ಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತಂತೆ. ಸ್ಥಳೀಯ ರೈತರಿಗೆ ಆಗ್ತಾ ಇರುವ ತೊಂದರೆಯ ಕುರಿತು ಸಭೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು, ರೈತರಿಗೆ ಪರಿಹಾರ ಸಿಗಬೇಕಾಗಿತ್ತು. ಬಟ್ ಅದನ್ನೆಲ್ಲ ಬಿಟ್ಟು 2 ಮನೆಗಳು ಬಡದಾಟ ಮಾಡ್ಕೊಂಡಿದೆಯಂತೆ ಈ ಸಭೆಯಲ್ಲಿ. ದೃಶ್ಯ ನೋಡ್ತಾ ಇದ್ದೀವಿ. ರೈತರ ಸಮಸ್ಯೆಗೆ ಚರ್ಚೆ, ರೈತರು ಡಿಶುಮ್ ಓಕೆ. ಇದು ಏತ ನೀರಾವರಿ ಸಭೆಯಲ್ಲಿ ಅದರ ಬಗ್ಗೆ ಮಾತಾಡಲಿಕ್ಕೆ ಎಲ್ಲ ರೈತರನ್ನ ಕರೆದಿದ್ದಾರೆ. ರೈತರನ್ನ ಕರೆದು ಏನೋ ಆ ಕಡೆ ಈ ಕಡೆ ಆದಾಗ ಅಲ್ಲೊಬ್ಬ ನೋಡಿ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದಾನೆ. ಅವನ ತಲೆಯಲ್ಲಿ ಅವನು ಹೇಳಿದ್ದನ್ನೆಲ್ಲ ಕೇಳ್ತಾರೆ. ಅವ್ನು ನರೇಂದ್ರ ಮೋದಿ ನಿಂತಿರುತ್ತೆ ಅವನ ತಲೆಯಲ್ಲಿ. ಹಲೋ 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 ಅಂತ ಹೇಳ್ತಿದ್ದಾನೆ. ಅವನ್ನ ಕೇರೆ ಮಾಡ್ತಿಲ್ಲ ಅವನು ಕೂಡ. ಮೇಲೆ ಮೇಲೆ ನಿಂತ್ಕೊಂಡು ಅವನ ಮೇಲೆ ನಿಂತ್ಕೊಂಡ ತಕ್ಷಣ ಎಲ್ಲ ಅದೇನು ನೀವು ಭಾರತ್ ಮಾತಾ ಕಿ ಅಂತ ಅಂದ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಅಂತ ಅನ್ಕೋಬೇಡಿ. ನೋಡಿ ನೋಡಿ ಅವ ಏನ್ ಮಾತಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ನೋಡಿ ಅವನು ಕಿತ್ತು ಬಿಸಾಕಿದ್ರು ಇಲ್ಲೇ ಕೆಳಗೆ ಅಂತಂದು ಸುಮ್ಮನೆ ಬಂದು ಆರಾಮ್ಸೆ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ಬಿಟ್ಟು ನೋಡಿ ಆಯ್ತು. ಮತ್ತೆ ಯಾರು ಮೀಟಿಂಗ್ ಮಾಡ್ತಾರೆ? ಮತ್ತೆ ಇವರೇ ಒಂದಾಗಿ ಮೀಟಿಂಗ್ ಮಾಡ್ಬೇಕು ಈಗ. ಅಲ್ಲ, ಅಷ್ಟಾಗೋ ಟೈಮ್ ಕಳೆದೋಗಿರ್ತದೆ. ಯಾವುದೇ ಒಂದು ಇದೆಯಲ್ಲ ನಿಮಗೆ 100% ಈಗ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಮಾಡಿದ್ರು. ಅವರೇನು 25,000 ಕೇಳಿದ್ರು. 25,000 ಇವ್ರು ಕೇಳಿದ ತಕ್ಷಣ ಕೊಡೋಕೆ ಸರ್ಕಾರದ ಬಳಿ ಹಂಗಾಗಲ್ಲ. ಅದು ಕೇಳೋದು ಈಗ ನಾವು ರಜೆ ಕೇಳ್ದಂಗೆ 10 ದಿನ ಕೇಳಿದ್ರೆ 5 ದಿನ ಸಿಗುತ್ತೆ ಅಂತ. ಈಗ ನಿಮಗೆ ಬೇಕಿರೋದು 3 ದಿವಸ ರಜಾ, ಆಯ್ತಾ? 3 ದಿವಸ ರಜೆ ಬೇಕು ಅಂದ್ರೆ ಎಷ್ಟು ದಿವಸ ಕೇಳ್ಬೇಕು ನಾವು? ಒಂದು 10 ದಿವಸ ಅಂತ ಕೇಳಿದ್ರೆ 10 ದಿವಸ ಎಲ್ಲ ಕೊಡೋಕ್ಕಾಗಲ್ಲಪ್ಪ, 2 ದಿವಸ ಅಂದಿರ್ತಾರೆ. ಇಲ್ಲ ಸರ್, ಒಂದು ಜಾಸ್ತಿ ಕೊಡಿ, ಕೊನೆಗೆ ಅಲ್ಲಿಗೆ ಬರುತ್ತೆ. ಇಲ್ಲೂ ಅಷ್ಟೇ, ನಿಮ್ಮ ಸಮಸ್ಯೆ 1000 ಇರ್ಬೋದು ರೈತರದ್ದು. ಎಲ್ಲವನ್ನ ನೀವು ಒಂದೇ ಸಲಕ್ಕೆ ಪರಿಹಾರ, ಬೇರೆ ಕೆಲಸ ಇಲ್ಲ ಅವ್ರಿಗೆ ಮಾಡಲಿಕ್ಕೆ. ಇವರಾಗಲಿ ಮತ್ತೊಬ್ಬರಾಗಲಿ ಮಗದೊಂದಾಗಲಿ. ಈಗ ನಾನು ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳಿದ್ದೆ, ಅವ್ರು 25 ಕೇಳಿದ್ರು. ನಾವೇನು ಡಿಮಾಂಡ್ ಮಾಡಿದ್ವಿ? ಇಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ 15,000 ಅಂತ ಹೇಳಿದ್ರು, ಅದನ್ನಾದ್ರೂ ಮಾಡಿಕೊಟ್ರಪ್ಪ ಏನಾದರೂ ತಂದು. ಇಲ್ಲಿ ಫುಲ್ಲು ಹರೀಶ್ ಇದ್ದಾರೆ. ಹರೀಶ್, ಏತ ನೀರಾವರಿ ಯೋಜನೆಯ ಏನು ವಿಚಾರದ ಬಗ್ಗೆ ಇದು ಮೀಟಿಂಗು ಇದ್ದದ್ದು? ಯಾರೆಲ್ಲ ಇದ್ರು ದೊಡ್ಡ ದೊಡ್ಡ ನಾಯಕರು? ಬೈಂದೂರು ಏತ ನೀರಾವರಿ ಯೋಜನೆಯ ಬಗ್ಗೆ ಸಭೆ ನಡೆದಿರುವಂತದ್ದು ಹೆರಂಜಾಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದುರ್ಗಾ ಗಣೇಶೋತ್ಸವ ಸಮಿತಿಯ ವೇದಿಕೆಯಲ್ಲಿ ನಡೆದಿರುವಂತಹ ಸಭೆ ಇದು. 2 ಗ್ರಾಮದ ಜನರನ್ನ ಸೇರಿಸಿ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು, ಜನಪ್ರತಿನಿಧಿಗಳು, ಆ ಭಾಗದ ಸ್ಥಳೀಯ ಜನಪ್ರತಿನಿಧಿಗಳು, ರೈತ ಮುಖಂಡರು ಕೂಡ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಆ ಯೋಜನೆ ಸರಿ ಇದೆ ಅಂತ ಒಂದ್ ಕಡೆ ವಾದ ಮಾಡಿದ್ರೆ, ಇನ್ನು ಹಲವು ಜನ ರೈತ ಮುಖಂಡರು ಸೇರಿದಂತೆ ರೈತರು ನಮ್ಮ ಭಾಗದಲ್ಲಿ ಯಾವುದೇ ರೀತಿಯ ನೀರಾವರಿ ಯೋಜನೆಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಒಂದು ಹೊಡೆದಾಟದ ಲೆವೆಲ್ಗೆ ನಡೆದಿರುವಂತದ್ದು, ತಲ್ಲಾಟ ನೂಕಾಟ. ಹರೀಶ್, ಅಷ್ಟಾಗಲ್ಲ, ನನಗೆ ಕಂಪ್ಲೀಟ್ ಮಾಹಿತಿ ಬೇಕು. ಡಿಮಾಂಡ್ ಏನಿತ್ತು ಏತ ನೀರಾವರಿ
ಗೆ ಸಂಬಂಧಪಟ್ಟ ರೈತರದು. ಓಕೆ, ಡಿಮಾಂಡ್ ಏನು, ಅವರಿಬ್ಬರ ನಡುವೆ ವಾಗ್ವಾದ ನಡೆಯೋದಕ್ಕೆ ಏನು ಕಾರಣ, ಓಕೆ, ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡೋದಕ್ಕೆ ಬಂದಿದ್ರು, ಈ ಪಾಯಿಂಟ್ಗಳು ನಮಗೆ ಬೇಕು. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅಪ್ಡೇಟ್ಗಾಗಿ. ಆ ಅಪ್ಡೇಟ್ ಕಳಿಸಿ ಆದಷ್ಟು ಬೇಗ, ನನಗೆ ಅದು ಬೇಕು. ಜಗಳಗಳಾಗತ್ತೆ, ಮತ್ತೊಂದಾಗತ್ತೆ. ಥ್ಯಾಂಕ್ ಯು. ಇಲ್ಲಿ ಒಂದು ಇಂಥದ್ದಾದಾಗ ಏನು ಮಾಡೋದು ನೋಡಿ, ಇದು ರೈತರದ್ದು ಮತ್ತೊಂದು. ಒಮ್ಮೊಮ್ಮೆ ಸಾರ್ವಜನಿಕವಾಗಿ ಇಂಥ ಜಗಳಗಳಾಗ್ಬಿಡುತ್ತೆ, ಓ ಅಂತ ಆಗ್ಬಿಡುತ್ತೆ, ದೊಂಬಿ ಅಂತಾರೆ. ಆಗ ಟಿಯರ್ ಗ್ಯಾಸ್ ಬಿಡ್ತಾರೆ. ಭಯ ಹುಡ್ಸೋದಾ? ಟಿಯರ್ ಗ್ಯಾಸ್ ಬಿಡೋ, ಟಿಯರ್ ಗ್ಯಾಸ್ ಢುಮ್ ಅಂತಂದು. ಈ ನನ್ನೊಬ್ಬ ಗೆಳೆಯ ಅಮಿತ್ ಪಾಳ್ಯ ಇದ್ರು, ಇದಾರೆ ಈಗಲೂ ಕೂಡ. ಈ ರಾಜ್ಕುಮಾರ್ ಇದರ ಸಂದರ್ಭದಲ್ಲಿ ಅವರು ಹೊರಗೆ ಹೋದ್ರಂತ, ಇಲ್ಲ ಫುಲ್ ಗಲಾಟೆ ಆಗ್ತಾ ಇದೆ, ಟಿಯರ್ ಗ್ಯಾಸ್ ಎಲ್ಲ ಬಿಡ್ತಾರೆ. ಅದಕ್ಕೆ ಯಾರು ಐಡಿಯಾ ಕೊಟ್ರಂತೆ, ಟಿಯರ್ ಗ್ಯಾಸ್ ಬಿಟ್ರೆ ನೀವು ಈರುಳ್ಳಿ ಕಟ್ ಮಾಡಿ ಹಿಂಗೆ ಮೂಗಿಗಿಡಬೇಕು, ಮೂಗಿಗಿಡಬೇಕು, ಹಾಗೆ ಏನೂ ಆಗಲ್ಲ. ಹಾಗೆ ಹಮೀದ್ ಹೋದ್ರಂತೆ, ಅಲ್ಲಿ ಟಿಯರ್ ಗ್ಯಾಸ್ ಬಿಟ್ರಂತೆ. ಆಗ ಹಮೀದ್ ಹೇಳೋ ಮಾತು ಚೆನ್ನಾಗಿದೆ, ಕೆಟ್ರೆ ಟಿಯರ್ ಗ್ಯಾಸ್ ಬಿಟ್ರು, ಯಾರೋ ಹೇಳಿದ್ರು ಈರುಳ್ಳಿ ಮೂಗಿಗಿಡಬೇಕು ಅಂತೇಳಿ, ಅದು ಎಲ್ಲೆಲ್ಲಿ ಉರಿಯಕ್ಕೆ ಶುರು ಆಯ್ತು ಅಂತಂದ್ರೆ ಎಲ್ಲಿ ಈರುಳ್ಳಿ ಇಡಬೇಕು ಅಂತ ಗೊತ್ತಾಗಿಲ್ಲ. ಅಂದ್ರೆ ಎಲ್ಲ ಕಡೆ ಕಣ್ಣು, ಕಿವಿ, ಮೂಗು, ನವರಂಧ್ರಗಳು ಉರಿಯೋಕೆ ಶುರು ಆಗುತ್ತೆ. ನೀವು ಎಲ್ಲಿಡ್ತೀರಿ ಈರುಳ್ಳಿ, ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇಲ್ಲಿ ಅದಲ್ಲ ಪಾಪ, ಇಲ್ಲೇ ಅವ್ರು ರೈತರು ಮಾಡಿದ ಅಂದ್ರೆ ಪಾಪ ಇಂಥದ್ದಾದಾಗ ಪೊಲೀಸರು ತಹಬದಿಗೆ ತರಬೇಕಲ್ಲ, ಟಿಯರ್ ಗ್ಯಾಸ್ ಹಾಕ್ಬಿಡ್ತಾರೆ. ಟಿಯರ್ ಗ್ಯಾಸ್ ಹಾಕಿದ ತಕ್ಷಣ ಎಲ್ಲೆಲ್ಲಿ ಏನು ಚರ್ಮ ಸಮೇತ ಕಣ್ಣು ಎಲ್ಲೆಲ್ಲಿ ಎಂಟ್ರಿ ಆಗೋದಕ್ಕೆ ಅವಕಾಶ ಇರುತ್ತೆ, ಕಿವಿ, ಮೂಗು, ಬಾಯಿ, ನವರಂಧ್ರಗಳಲ್ಲೂ ಕೂಡ ಉರಿಯೋಕೆ ಶುರು ಆಗುತ್ತೆ ಅಂತ ಹೇಳಿ. ಅದೇ ಇದನ್ನು ನೋಡಿದಾಗ ನನಗೆ ಆಮೇಲೆ ಹೇಳಿದ ಮಾತು ನೆನಪಾಯ್ತು. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಾಗಿದ್ದಂಥ ಸಭೆ, ಆ ಸಭೆಯಲ್ಲಿ ಬಡಗಳ ಬಡಿದಾಟ ಆಗ್ಬಿಟ್ಟಿದೆ ಅಂತೆ. ಬೈಂದೂರು ಏತ ನೀರಾವರಿ ಸಭೆಯಲ್ಲಿ ಹೊಡೆದಾಡ್ಕೊಂಡಿದೆ 2 ಮನೆಗಳು. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಕಂಬದ ಕೋಟೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಹೇರಂಜಾಲು ಏತ ನೀರಾವರಿ ಯೋಜನೆ ವೈಫಲ್ಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತಂತೆ. ಸ್ಥಳೀಯ ರೈತರಿಗೆ ಆಗ್ತಾ ಇರುವ ತೊಂದರೆಯ ಕುರಿತು ಸಭೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು, ರೈತರಿಗೆ ಪರಿಹಾರ ಸಿಗಬೇಕಾಗಿತ್ತು. ಬಟ್ ಅದನ್ನೆಲ್ಲ ಬಿಟ್ಟು 2 ಮನೆಗಳು ಬಡದಾಟ ಮಾಡ್ಕೊಂಡಿದೆಯಂತೆ ಈ ಸಭೆಯಲ್ಲಿ. ದೃಶ್ಯ ನೋಡ್ತಾ ಇದ್ದೀವಿ. ರೈತರ ಸಮಸ್ಯೆಗೆ ಚರ್ಚೆ, ರೈತರು ಡಿಶುಮ್